ಇನ್ನು ಪಾಕಿಸ್ತಾನದ 9 ನಗರಗಳ ಮೇಲೆ ಭಾರತದ ಹ್ಯಾರೋಪ್ ಡ್ರೋನ್ಗಳು ಹಾರಾಟ ಮಾಡಿತ್ತು. ಡ್ರೋನ್ಗಳು ನಿಖರವಾಗಿ ದಾಳಿಯನ್ನು ಕೂಡ ಮಾಡಿತ್ತು. ಇಸ್ರೇಲ್ ಮೂಲಕವಾಗಿ ನಿರ್ಮಿತವಾಗಿರುವಂತಹ ಹ್ಯಾರೋಪ್ ಡ್ರೋನ್ಗಳನ್ನು ಬಳಕೆ ಮಾಡಿ ಭಾರತ ಅಟ್ಯಾಕ್ ಮಾಡಿತ್ತು. ಇದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇತ್ತು. ಲಾಂಗ್ ರೇಂಜ್ಗಳು ಅಂತ ಬರುತ್ತೆ. ಇಷ್ಟು ರೇಂಜಲ್ಲಿ ದಾಳಿ ಮಾಡೋದಕ್ಕೆ ಅಂತ ಇಂತಿಂಥದ್ದನ್ನೇ ಬಳಕೆ ಮಾಡಬೇಕು ಅಂತ. ಅಂದರೆ ಪಾಕಿಸ್ತಾನವನ್ನು ಹೊಡೆಯೋದಕ್ಕೆ ಅಂತ ಭಾರತ ಸ್ವಲ್ಪ ಕಡಿಮೆ ರೇಂಜ್ನ ಒಂದು ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ದಾಳಿ ಮಾಡ್ತು. ಇಸ್ರೇಲ್ ಮೂಲಕವಾಗಿ ನಿರ್ಮಾಣವಾಗಿರುವಂತಹ ಹ್ಯಾರೋಪ್ ಡ್ರೋನ್ಗಳನ್ನು ಬಳಕೆ ಮಾಡಿ ಭಾರತ ಅಟ್ಯಾಕ್ ಮಾಡಿತ್ತು. ಲಾಹೋರ್, ಕರಾಚಿ, ರಾವಲ್ಪಿಂಡಿ ಸೇರಿ 9 ನಗರಗಳ ಮೇಲೆ ಭಾರತ ದಾಳಿ ಮಾಡಿತ್ತು. ಭಾರತ ನಮ್ಮ 3 ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ನಾಶ ಮಾಡಿದೆ. ಈ ದಾಳಿಯನ್ನು ಇದೀಗ ಪಾಕಿಸ್ತಾನದ ಸೇನೆಯ ಲೆಫ್ಟಿನೆಂಟ್ ಜನರಲ್ ಒಪ್ಕೊಳ್ತಾ ಇದ್ದಾರೆ. ಹೌದು, ಭಾರತ ನಮ್ಮ 3 ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ನಾಶಪಡಿಸಿದೆ, ಅಂದರೆ ರೇಡಾರ್ ಕೇಂದ್ರಗಳೇನಿತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತ ಪಾಕಿಸ್ತಾನದ ಸೇನೆಯ ಲೆಫ್ಟಿನೆಂಟ್ ಜನರಲ್ ಒಪ್ಕೊಂಡಿದ್ದಾರೆ. ಭಾರತ ಪಾಕಿಸ್ತಾನಕ್ಕೆ ಹಲವಾರು ಡ್ರೋನ್ಗಳನ್ನು ಕಳಿಸಿ ದಾಳಿ ಮಾಡಿದೆ. ನಾವು 25 ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ವಿ ಅಂತ ಪಾಕಿಸ್ತಾನದ ಸೇನೆ ಹೇಳಿಕೊಳ್ತಾ ಇದೆ. By sending Harop drones at multiple locations. Pakistan Armed Forces, being in a high state of alert and vigilance, have so far neutralized 12 Harop drones at various locations. These locations are Lahore, Gujranwala, Chakwal, Rawalpindi, Attak, Bahawalpur, Miano, Chor, and near Karachi. Some of the parts of the debris of these neutralized drones, the debris and the neutralized drones and the drones that have been forced to be on the ground, that is being collected from multiple locations in Pakistan. Other than these 12, one drone, however, managed to engage a military target near Lahore partially. India has undertaken military act of aggression against Pakistan by ಇನ್ನು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಾ ಶುಗರ್ ಬಂದಿರುವಂತಹ ಪಾಕಿಸ್ತಾನಕ್ಕೆ ಭಾರತ ವಿಷ ಕೊಡಲಿಲ್ಲ, ಅದೇ ಸಕ್ಕರೆನೇ ಬಳಕೆ ಮಾಡ್ತು. ಅಂದರೆ ಪಾಕಿಸ್ತಾನದ ಮೇಲೆ ಹ್ಯಾರೋಪ್ ಡ್ರೋನ್ಗಳನ್ನು ಬಳಕೆ ಮಾಡೋದಕ್ಕೆ ಪ್ರಮುಖ ಕಾರಣ ಕೂಡ ಇತ್ತು. ಅದಕ್ಕಿಂತನೂ ತುಂಬ ಸ್ಟ್ರಾಂಗ್ ಆಗಿರುವಂತಹ ಡ್ರೋನ್ಗಳು ಭಾರತದ ಬಳಿ ಇದ್ದಾವೆ. ಆದರೆ ಪಾಕಿಸ್ತಾನದ ಮೇಲೆ ಹ್ಯಾರೋಪ್ ಡ್ರೋನ್ ಬಳಕೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ಇದು ಡ್ರೋನ್ ಮತ್ತು ಕ್ಷಿಪಣಿ ಇವೆರಡರ ಮಿಶ್ರಣ ಹ್ಯಾರೋಪ್ ಡ್ರೋನು. ಈ ಹ್ಯಾರೋಪ್ ಡ್ರೋನ್ ವ್ಯಾಪ್ತಿ ಎಷ್ಟಪ್ಪ ಅಂತಂದರೆ 200ರಿಂದ 1000 ಕಿಲೋಮೀಟರ್ ಅಷ್ಟೇ. ಆದರೆ ಭಾರತದ ಬಳಿ ಇದಕ್ಕಿಂತಲೂ ಅತಿ ಹೆಚ್ಚು ಸಾಮರ್ಥ್ಯದ ಒಂದು ಡ್ರೋನ್ಗಳಿದ್ದಾವೆ. ಇದು ಕಡಿಮೆ ರೇಂಜ್ನ ಒಂದು ಡ್ರೋನು. 6ರಿಂದ 9 ಗಂಟೆಗಳ ಕಾಲ ಹಾರಾಟದ ಸಾಮರ್ಥ್ಯ ಹೊಂದಿರುವಂತಹ ಡ್ರೋನ್ ಇದು. ಇದರ ಉದ್ದ 2.5 ಮೀಟರ್ ಅಷ್ಟೇ. ರೆಕ್ಕೆಗಳ ಅಗಲ ಎಷ್ಟು ಅಂತ ನೋಡಿದಾಗ 3 ಮೀಟರ್ ಇದರ ರೆಕ್ಕೆಗಳ ಅಗಲ ಇದೆ. ಒಂದು ಹ್ಯಾರೋಪ್ನ ಬೆಲೆ ಅಂದರೆ ಒಂದು ಡ್ರೋನ್ನ ಬೆಲೆ ಸರಿಸುಮಾರು 5.95 ಕೋಟಿ ರೂಪಾಯಿ. ಇದು ಕಡಿಮೆ ರೇಂಜ್ನ ಒಂದು ಡ್ರೋನು. ಇನ್ನು ತುಂಬ ಲಾಂಗ್ ರೇಂಜ್ ಡ್ರೋನ್ಗಳನ್ನು ನಾವು ನೋಡಿದಾಗ 100 ಕೋಟಿ, 1000 ಕೋಟಿ ರೂಪಾಯಿ ಇಲ್ಲಿ ಖರ್ಚಾಗತ್ತೆ. ಆದರೆ ಭಾರತ ಏನು ಮಾಡುತ್ತೆ ಅಂತಂದರೆ ಸರಿಸುಮಾರು 6 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರೋನ್ ಅಷ್ಟೇ ಇದು. ಅಂದರೆ ಕಡಿಮೆ ಬೆಲೆಯ ಒಂದು ಡ್ರೋನು. ಈ ಡ್ರೋನ್ ಬಳಕೆ ಮಾಡಿ ಕಡಿಮೆ ರೇಂಜ್ನ ಒಂದು ಡ್ರೋನ್ಗಳನ್ನೇ ಬಳಕೆ ಮಾಡಿಕೊಂಡು ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಬಳಕೆ ಮಾಡಿ ಭಾರತ ಪರ್ಫೆಕ್ಟ್ ಟಾರ್ಗೆಟ್ಗೆ ಹಿಟ್ ಮಾಡುತ್ತೆ. ಇನ್ನು 24 ಮಿಸೈಲ್ಗಳನ್ನು ಹೊಡೆಯುತ್ತೆ ಭಾರತ ಹ್ಯಾರೋಪ್ ಬಳಕೆ ಮಾಡಿ. 24ಕ್ಕೆ 24 ಮಿಸೈಲ್ಗಳು ಕೂಡ ನಿಖರವಾಗಿ ಟಾರ್ಗೆಟ್ಗಳನ್ನು ಹಿಟ್ ಮಾಡಿದೆ. ಇನ್ನು ಪಾಕಿಸ್ತಾನ ಏನೋ ಈಗ ಜಂಬ ಕೊಚ್ಕೊಳ್ತಾ ಇದೆ, ನಾವು ಹ್ಯಾರೋಪ್ ಡ್ರೋನ್ಗಳನ್ನು ಹೊಡೆದು ಹಾಕಿದ್ವಿ ಅಂತ. ಆದರೆ ಈ ಡ್ರೋನ್ಗಳೇ ಇರುವಂಥದ್ದು ಸೂಸೈಡ್ ಬಾಂಬರ್ ಥರ. ಅಂದರೆ ಈ ಡ್ರೋನ್ಗಳ ಕೆಲಸ ಏನು ಅಂದರೆ ಟಾರ್ಗೆಟ್ ಸರಿಯಾಗಿ ಹಿಟ್ ಆಗದೇ ಇರುವಂತಹ ಸಂದರ್ಭದಲ್ಲಿ ತನ್ನನ್ನು ತಾನೇ ಸ್ಫೋಟ ಮಾಡಿಕೊಳ್ಳುತ್ತೆ ಇದು. ಅಂದರೆ ಈ ಡ್ರೋನ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿಯಾಗಿ ಮಾಡಲಾಗಿದೆ ಅಂತಂದರೆ ಒಂದು ಟಾರ್ಗೆಟನ್ನು ಹಿಟ್ ಮಾಡಬೇಕು, ಇಲ್ಲ ತನ್ನನ್ನು ತಾನೇ ಸ್ಫೋಟ ಮಾಡಿಕೊಂಡು ಆ ಯಾವ ಟಾರ್ಗೆಟನ್ನು ನಾವು ಹಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಆ ಟಾರ್ಗೆಟನ್ನು ಸರ್ವನಾಶ ಮಾಡಬೇಕು. ಆ ರೀತಿಯಾದಂತಹ ಡ್ರೋನ್ ಇದು. ಈಗ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು ಇಲ್ಲ, ನಾವು ಈ ಹ್ಯಾರೋಪ್ ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅನ್ನುವಂತಹ ಮಾತು. ಜಗತ್ತು ಈ ಮಾತಿಗೆ ನಗುತ್ತೆ. ಹಾಸ್ಯಾಸ್ಪದ ವಿಚಾರ ಇದೊಂದು. ಇನ್ನು ಅದೇ ರೀತಿಯಾಗಿ ಇದರ ವಿಶೇಷತೆಗಳೇನಪ್ಪ ಹಾಗಾದರೆ, ಆಗಲೇ ಹೇಳದಂತೆ ಇದು ಒಂದು ರೀತಿಯಾಗಿ ಆತ್ಮಾಹುತಿ ಡ್ರೋನು.
ಅಂದರೆ ಟೆರರಿಸ್ಟ್ಗಳು ಏನು ಬಂದು ಬಾಂಬ್ ಕಟ್ಕೊಂಡು ತಮ್ಮನ್ನು ತಾವು ಸ್ಫೋಟ ಮಾಡಿಕೊಂಡು ಬ್ಲಾಸ್ಟ್ ಮಾಡ್ತಾ ಇದ್ರು, ಅದೇ ರೀತಿ ಈ ಡ್ರೋನ್ ಕೂಡ ತನ್ನನ್ನೇ ತಾನೇ ಸ್ಫೋಟ ಮಾಡ್ಕೊಳ್ಳುತ್ತೆ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಈ ಒಂದು ಡ್ರೋನ್ ನಿರ್ಮಾಣ ಮಾಡಿದೆ. ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಇದು ನಾಶ ಮಾಡುತ್ತೆ. ಗುರಿಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಮಾತ್ರ ಸ್ಫೋಟವಾಗುತ್ತೆ. ಸ್ವಯಂಚಾಲಿತ, ಹಸ್ತಚಾಲಿತ ಎರಡರಲ್ಲೂ ಕೂಡ ಇದು ಕಾರ್ಯನಿರ್ವಹಣೆ ಮಾಡುತ್ತೆ. ಒಂದು ವೇಳೆ ಗುರಿ ಕಂಡುಕೊಳ್ಳದೆ ಇದ್ದರೆ ಆಗ ತನ್ನ ಬೇಸ್ಗೆ ಇದು ವಾಪಸ್ಸಾಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ನಷ್ಟ ಆಗಲ್ಲ.